श्रीशाय गुणराशये हृद्याय शुद्धविद्याय मध्वाय च नमो नमः। तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयन्। ಶ್ರೀ ಗುರುಭ್ಯೋ ನಮಃ. ವಿದ್ಯೆಯ ಗಿರೀಶಃ ಅಂತ ಶಿವನ ಆರಾಧನೆ ಮಾಡಿದರೆ ನಮಗೆಲ್ಲರಿಗೆ ಅವ ವಿದ್ಯೆಯನ್ನು ಕೊಡ್ತಾನೆ ಅಂತ. ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರ. ಹಾಗಾಗಿ ನಾಲೆಜ್ ಇಸ್ ಪವರ್ ಅಂತ ನಾವೆಲ್ಲರೂ ಹೇಳ್ತೇವೆ. ಆ ನಾಲೆಜ್ ಬರಬೇಕು ಅಂತ ಹೇಳಿದರೆ ರುದ್ರನ ಅನುಗ್ರಹ ಬೇಕೇ ಬೇಕು. ಆದರೆ ಯಾವ ನಾಲೆಜ್? ನಿಜವಾದ ನಾಲೆಜ್ ಯಾವುದು ಅಂತ ಕೇಳಿದರೆ ಶಿವನೇ ನಮಗೆ ಹೇಳಿದ್ದಾನೆ, ರಾಮ ಮಂತ್ರವ ಜಪಿಸೋ ಅಂತ. ಅಂದರೆ ಆ ಪರಮಾತ್ಮನ ಆರಾಧನೆ, ಪರಮಾತ್ಮನನ್ನು ತಿಳ್ಕೊಳ್ಬೇಕು ನಾವು. ಆಗ ದೇವರಿಗೆ ಖುಷಿಯಾಗಿ ನಮಗೆ ಬೇಕಾದದನ್ನು ಕೊಡ್ತಾನೆ ಅಂತ. ಅದೆಲ್ಲ ಆಗಬೇಕು ಅಂತ ಹೇಳಿದರೆ ರುದ್ರನ ಅನುಗ್ರಹ ಬೇಕು. ಹಾಗಾಗಿ ಹರಿಯ ಮತವೇ ಹರನ ಮತ, ಹರನ ಮತವೇ ಹರಿಯ ಮತ ಅಂತ. ನಾವೆಲ್ಲರೂ ಈಗ ವೈಷ್ಣವರು, ವಿಷ್ಣು ಭಕ್ತರು ಅಂತ ಹೇಳ್ತೇವೆ. ಆದರೆ ವಿಷ್ಣು ಭಕ್ತರು ಅಂತ ಹೇಳಿದಾಗ ಯಾರು ಮೊದಲಿಗೆ ನೆನಪಾಗೋದು ಅಂತ ಕೇಳಿದರೆ ರುದ್ರನೇ ನೆನಪಾಗುತ್ತೆ. ಈಗ ನಮ್ಮ ಪ್ರಾಂತ್ಯದಲ್ಲಿ ನಾವೆಲ್ಲರೂ ಶಿವಳ್ಳಿ ಅಂತ ಹೇಳ್ತೇವೆ. ನಾವು ಶಿವಳ್ಳಿ ಅಂತ ಹೇಳಿದರೆ ಶಿವನ ಊರಿನವರು ಅಂತ. ಅದು ಬೇರೆ. ಇಲ್ಲಿ ಅನಂತೇಶ್ವರ, ಚಂದ್ರೇಶ್ವರ, ಅನಂತೇಶ್ವರ ದೇವರು ರಜತ ಪೀಠಪದಲ್ಲಿರೋದು ಅಂತ. ಅವರ ಜೊತೆ ರುದ್ರ. ರುದ್ರನಿಗೆ ಇಷ್ಟವಾದದ್ದು ಬೆಳ್ಳಿ. ಹಾಗಾಗಿ ದೇವರ ಸೇವೆ ಮಾಡ್ತಾ ಈ ರಜತ ಪೀಠದಲ್ಲೇ ರುದ್ರ ಇದ್ದಾನೆ ಅಂತ. ಹಾಗಾಗಿ ಇಲ್ಲಿ ನಾವು ವಿಶೇಷವಾಗಿ ಆ ರುದ್ರನ ಏನು ಅಭಿಪ್ರಾಯ ಉಂಟೋ ಅದನ್ನು ಜನರಿಗೆ ತಿಳಿಸಬೇಕು. ಆದಷ್ಟು ಆ ರುದ್ರನ ಆರಾಧನೆ ಮಾಡಿ ಎಲ್ಲರ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಅವ ಹೇಳಿದ ಹಾಗೆ ಹರಿಯ ಮತವೇ ಹರನ ಮತ. ಹಾಗಾಗಿ ಪಾರ್ವತಿಗೂ ಕೂಡ ರಾಮ ಮಂತ್ರವನ್ನು ಉಪದೇಶ ಮಾಡಿದ್ದು ಶಿವನೇ. ರಾಮ ಮಂತ್ರವ ಜಪಿಸುವಂತೆಲ್ಲ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತೆಲ್ಲ. ಹಾಗಾಗಿ ಆ ದೇವರ ಅನುಗ್ರಹ ಜೊತೆ ಶಿವನ ಅನುಗ್ರಹ ಬೇಕು ಅಂತ ಒಂದು ಕಾರ್ಯಕ್ರಮ, ರಾತ್ರಿ ಜಾಗರಣೆ ಇತ್ಯಾದಿಗಳನ್ನೆಲ್ಲ ಮಾಡ್ತಿದ್ದೇವೆ. ಹಾಗಾಗಿ ಇದರ ಮುಖ್ಯ ಉದ್ದೇಶ ಭಕ್ತರಿಗೆ ಪರಮಾತ್ಮನ ಚಿಂತನೆಗೆ ಒಂದು ಅವಕಾಶ ಬೇಕು ಅಂತ. ಹಾಗೆ ತಾವೆಲ್ಲ ಕೃಷ್ಣ ಭಕ್ತರು ಸೇರಿ ಆ ಕಾರ್ಯಕ್ರಮಗಳನ್ನು ನಡೆಸಿ, ಆಗದಿದ್ದವರು ಮನೆಯಲ್ಲೇ ಜಾಗರಣೆ ಮಾಡಿ ಆ ರುದ್ರನ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು ಅಂತ ಹೇಳುತ್ತಾ ಶ್ರೀಕೃಷ್ಣ.